ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಚಾನಲ್ನಲ್ಲಿ ಮಜ್ಜಿಗೆ ಕಡುಬನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ತಟ್ಟೆ ಇಡ್ಲಿ ಅಂತಲೂ ಕರಿಬೋದು ಅಥವಾ ಮಲ್ಲಿಗೆ ಇಡ್ಲಿ ಅಂತ ಕೂಡ ಕರಿಬೋದು. ಬನ್ನಿ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವಾಗ ಇಂಗ್ರೀಡಿಯೆಂಟ್ಸನ್ನು ನೋಡೋಣ. ಈ ಇಡ್ಲಿಯು ತುಂಬ ಸಾಫ್ಟಾಗಿರುತ್ತೆ, ಸ್ಪಾಂಜಿಯಾಗಿರುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ, ಮೊದಲನೇದಾಗಿ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ, ನೆನೆಸಿಟ್ಟಿರೋ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತೀನಿ ಇಲ್ಲಿ. ನೆಕ್ಸ್ಟು ಮಜ್ಜಿಗೆ, ಸೋಡಾ ಪುಡಿ ಹಾಗೂ ಅನ್ನವನ್ನು ಮಾಡಿಟ್ಕೊಂಡಿದ್ದೀನಿ ಅಳತೆಗಾಗಿ. ನೆಕ್ಸ್ಟು ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ. ಇವಾಗ ನಿಮಗೆ ನಾನು ಎಷ್ಟು ಅನ್ನವನ್ನು ಮಾಡ್ಕೊಂಡಿದ್ದೀನಿ ಮತ್ತು ಆಮೇಲೆ ಎಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಅಂತ ನಿಮಗೆ ಪ್ರಮಾಣವನ್ನು ಹೇಳ್ತೀನಿ ನೋಡಿ. ಇವಾಗ ನಾನು ಬೆಳಗ್ಗೆ ಈ ಒಂದು ಗ್ಲಾಸಿನ 3 ಗ್ಲಾಸ್ನಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ನಂತರ ಇದೇ ಒಂದು ಗ್ಲಾಸ್ನಲ್ಲಿ 1 ಗ್ಲಾಸ್ ಅಕ್ಕಿಯನ್ನು ಸಪರೇಟಾಗಿ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಟೋಟಲಾಗಿ ನಮಗೆ 4 ಗ್ಲಾಸ್ ಅಕ್ಕಿಯನ್ನು ನಾನು ಈ ಒಂದು ಮಜ್ಜಿಗೆ ಕಡುಬಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ 3 ಗ್ಲಾಸ್ ಅಕ್ಕಿಯನ್ನು ನೆನೆಸಿಟ್ಕೋತೀನಿ, ಪ್ಲಸ್ 1 ಗ್ಲಾಸ್ ಅಕ್ಕಿಯನ್ನು ಅನ್ನ ಮಾಡಿಟ್ಕೋತೀನಿ. ಇವಾಗ ನೆಕ್ಸ್ಟ್ ನಾನು ಸಾಯಂಕಾಲ, ಬೆಳಗ್ಗೆ ನಾವು ಇದು ನೆನೆಸಿಟ್ಕೊಂಡಿರ್ತೀವಲ್ಲ, ನಾವೇನು ಮಾಡಬೇಕಂತಂದರೆ ಅದು ಸಾಯಂಕಾಲ ಅಕ್ಕಿ ಪ್ಲಸ್ ಅನ್ನ ಇವೆರಡೂ ಏನು ಮಾಡಬೇಕಾಗುತ್ತೆ, ಮಿಕ್ಸಿ ಮಾಡಬೇಕಾಗುತ್ತೆ. ಮಿಕ್ಸಿ ಎದರಲ್ಲಿ ಮಾಡ್ತೀವಂದರೆ ನೀರಲ್ಲಿ ಮಾಡೋ ಹಾಗಿಲ್ಲ. ಇದನ್ನು ನಾನು ಮಜ್ಜಿಗೆ ತೊಗೊಂಡಿದ್ದೀನಿ, ಮಜ್ಜಿಗೆಯಿಂದನೇ ಮಿಕ್ಸಿ ಮಾಡ್ತೀನಿ, ನೀರು ಆ್ಯಡ್ ಮಾಡಲ್ಲ. ನೋಡಿ, ಈ ಥರ ಮಜ್ಜಿಗೆ ಪ್ಲಸ್ ಅಕ್ಕಿ ಪ್ಲಸ್ ಅನ್ನ ಇವು ಮೂರನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಇವಾಗ ರುಬ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಹಿಟ್ಟನ್ನು ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಅಕ್ಕಿ ಪ್ಲಸ್ ಅನ್ನ ಮತ್ತು ಮಜ್ಜಿಗೆ ಅಂತ ನಾನು ಈ 3 ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ತಯಾರು ಮಾಡಿದ್ದೀನಿ. ಈ ಹಿಟ್ಟು ಯಾವ ಹದಕ್ಕೆ ಇರಬೇಕು ಅಂತಂದರೆ ತುಂಬಾ ಫೈನ್ ಪೇಸ್ಟ್ ಆಗಿರಬೇಕು. ಯಾವ ರೀತಿ ಅಂದರೆ, ನೀವು ನೀರು ಮತ್ತು ಕುಂಕುಮ ಎರಡು ಕಲಿಸಿದ್ರೆ ಯಾವ ಟೆಕ್ಸ್ಚರ್, ಸ್ಮೂತ್ ಟೆಕ್ಸ್ಚರ್ ಬರುತ್ತೋ ಅದೇ ಟೆಕ್ಸ್ಚರಲ್ಲಿ ಈ ಹಿಟ್ಟನ್ನು ಕೂಡ ನಾವು ರೆಡಿ ಮಾಡಬೇಕಾಗತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಓವರ್ ನೈಟ್ ಹಾಗೆ ಬಿಟ್ಬಿಡ್ತೀನಿ. ನಂತರ ಮರುದಿನ ಬೆಳಗ್ಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಇದಕ್ಕೆ ಉಪ್ಪು ಮತ್ತು ಸೋಡಾ ಪುಡಿಯನ್ನು ಮಿಕ್ಸ್ ಮಾಡ್ತೀನಿ. ಆವಾಗ ನಮಗೆ ತಟ್ಟೆ ಇಡ್ಲಿ ಮಾಡಲಿಕ್ಕೆ ಈ ಹಿಟ್ಟು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಓವರ್ ನೈಟ್ ತಟ್ಟೆ ಇಡ್ಲಿ ಹಿಟ್ಟು ಸೋಕಾಗಿದೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸೋಡಾ ಪುಡಿಯನ್ನು, ಒಂದು 2 ಚಿಟಿಕೆ ಸೋಡಾ ಪುಡಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, 2 ಸ್ಪೂನಿನಷ್ಟು ಹಾಗೂ 2 ಚಿಟಿಕೆ ಸೋಡಾ ಪುಡಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ನೀವೇನಾದರೂ ಈ ಹಿಟ್ಟನ್ನು ಜಾಸ್ತಿನೇ ಹಾಕಿದರೆ ನೀವು ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ತಕ್ಕೊಂಡು, ನಿಮ್ಗೆ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟನ್ನು ಮಾತ್ರ ನೀವು ಒಂದು ಪಾತ್ರೆಗೆ ತಕ್ಕೊಂಡ್ಬಿಟ್ಟು ನೀವು ಅದಕ್ಕೆ ಮಾತ್ರ ನೀವು ಸೋಡಾ ಪುಡಿ ಉಪ್ಪನ್ನು ಸೇರಿಸಿ, ಉಳಿದಿರೋ ಹಿಟ್ಟನ್ನು ನೀವು ಫ್ರಿಜ್ನಲ್ಲಿಟ್ಟು ಮರುದಿನ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಾಕಿರೋದ್ರಿಂದ ನಾನು ಬೇರೆ ಪಾತ್ರೆಗೆ ಇದನ್ನು ತೆಕ್ಕೊಳ್ತಾ ಇಲ್ಲ. ನೋಡಿ, ಇವಾಗ ಈ ಥರ ಆಗಿದೆ. ಸೊ ಇವಾಗ ನಾನು ತಟ್ಟೆ ಇಡ್ಲಿ ಮಾಡಲಿಕ್ಕೆ ಈ ಹಿಟ್ಟು ರೆಡಿಯಾಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ತಟ್ಟೆ ಇಡ್ಲಿ ಹಿಟ್ಟು ಈ ಹದಕ್ಕೆ ರೆಡಿಯಾಗಿದೆ. ನಾನು ಇದನ್ನು ಇವಾಗ ಸ್ಟ್ಯಾಂಡ್ಗೆ ಹಾಕ್ತಾಯಿದ್ದೀನಿ. ಸ್ಟ್ಯಾಂಡ್ಗೆ ಹಾಕ್ಕೊಳ್ಳೋ ಮೊದಲು ನಾವು ಎಣ್ಣೆಯನ್ನು ಸ್ಟ್ಯಾಂಡ್ಗೆ ಈ ಥರ ಹಚ್ಚಬೇಕಾಗತ್ತೆ. ಈ ಥರ ಎಣ್ಣೆನ ಎಲ್ಲ ಪ್ಲೇಟ್ಸ್ಗೂ ನಾನು ಹಚ್ಚಿಡ್ತಾ ಇದ್ದೀನಿ. ಇವಾಗ ನೋಡ್ರಿ, ಇವಾಗ ನಾನು ಹಿಟ್ಟನ್ನು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 2 ಚಮಚ ಹಿಟ್ಟನ್ನು ಹಾಕ್ತಾಯಿದ್ದೀನಿ.
ನಿಮಗೇನಾದರೂ ಒಂದು ವೇಳೆ ತುಂಬಾ ತೆಳ್ಳಗೆ ಬೇಕು ತಟ್ಟೆ ಇಡ್ಲಿ ಅಂತಂದರೆ ನೀವು ಎಷ್ಟು ಪ್ರಮಾಣದಲ್ಲಿ ಹಿಟ್ಟು ಬೇಕೋ ಅಷ್ಟೇ ನೀವು ನೋಡಿ. ಇವಾಗ ಇಷ್ಟನ್ನು ಕೂಡ ಹಾಕ್ಕೋಬೋದು, ಬಟ್ ಇದೇನಂದರೆ ತೆಳ್ಳಗೆ ಬರುತ್ತೆ. ಆಮೇಲೆ ಮಿನಿಮಮ್ ನಾವು ಎಷ್ಟು ಹಾಕಬೇಕು ಈ ತಟ್ಟೆ ಇಡ್ಲಿಗೆ ಹಿಟ್ಟು ಅಂತಂದರೆ, ನಾವು ಕನಿಷ್ಠ ಈ ತಟ್ಟೆ ಮೇಲೆ ತುಂಬ ಹಾಕಬಾರ್ದು, ಯಾಕಂದರೆ ಅದು ಉಕ್ಕಿ ಬಿಡುತ್ತೆ. ಅದಕ್ಕೆ ನಾನು ಇದ್ರ ಅರ್ಧ ಹಾಕ್ತಾಯಿದ್ದೀನಿ. ಇದೇ ರೀತಿ ನಾನು ಎಲ್ಲ ತಟ್ಟೆಗೂ ಹಾಕ್ಕೊಳ್ತೀನಿ. ಇವಾಗ ಬ್ಯಾಟರನ್ನು ಆಲ್ಮೋಸ್ಟ್ ಎಲ್ಲ ತಟ್ಟೆಗೆ ಹಾಕಿದ ನಂತರ ನಾವು ಇದನ್ನು ಒಂದೊಂದಾಗಿ ಸ್ಟ್ಯಾಂಡ್ಗೆ ಹಾಕಬೇಕು. ಹಾಕಿದ ನಂತರ ಇದನ್ನು ಇಡ್ಲಿ ಸ್ಟ್ಯಾಂಡ್ ಇರುತ್ತೇನಲ್ವ, ಅದೇ ಸ್ಟ್ಯಾಂಡ್ಗೆ ನಾವು ಈ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ಒಯ್ದು ಹಾಕಿಬಿಟ್ಟು ಇದನ್ನು ಉಗಾಕೆ ಬೇಯಿಸ್ಬೇಕಾಗುತ್ತೆ. ಕನಿಷ್ಠ ಒಂದು 15 ನಿಮಿಷ, 10ರಿಂದ 15 ನಿಮಿಷ ಇದು ಬೇಯಿಸ್ಬೇಕಾಗುತ್ತೆ. ಟೈಮ್ ತೊಗೊಳುತ್ತೆ ಇದು. ಅಷ್ಟಾದ ನಂತರ ಇದನ್ನು ನಾವು ತೆಗೆದು ಸೇಮ್ ಇಡ್ಲಿ ಹೇಗೆ ನಾವು ಬೇಯಿಸ್ತೀವೋ ಅದೇ ಥರನೇ ಇದನ್ನು ನಾವು ಬೇಯಿಸ್ಬೇಕಾಗತ್ತೆ. ಇದು ತುಂಬಾ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಾವು ಅವಲಕ್ಕಿ, ಉದ್ದಿನಬೇಳೆ, ಮೆಂತೆ ಏನನ್ನೂ ಹಾಕೋದು ಬೇಡ. ಕೇವಲ ಅಕ್ಕಿ ಮತ್ತು ಅನ್ನದಿಂದ ಮಾತ್ರ, ಅಕ್ಕಿ, ಅನ್ನ ಮತ್ತು ಮಜ್ಜಿಗೆಯಿಂದ ಮಾತ್ರ ಮಾಡ್ಬೋದು ಇದನ್ನು. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದರೆ, ಈಗ ಇಡ್ಲಿ ಬೇಯಿಸೋ ಪಾತ್ರೆನ ತೊಗೊಂಡ್ಬಿಟ್ಟು ಒಂದು 2 ಗ್ಲಾಸ್ ನೀರನ್ನು ಹಾಕಿದ್ದೀನಿ ತಳದಲ್ಲಿ. ಯಾಕಂದರೆ ಇದನ್ನು ನಾವು ಉಗಾಕೆ ಬೇಯಿಸೋದ್ರಿಂದ ತಳದಲ್ಲಿ ನಾನು 2 ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು ಇಷ್ಟು ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ಅದರಲ್ಲಿ ಇಟ್ಟು ಅದನ್ನು ಒಂದು 10 ನಿಮಿಷ ಬೇಯಿಸಿದ ನಂತರ ಇವಾಗ ನೋಡಿ ಇಡ್ಲಿ ಬೆಂದಿದೆ. ಇವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಬರ್ತವೆ ಅಂತ. ಈ ಒಂದು ಮಜ್ಜಿಗೆ ಕಡುಬನ್ನು ನಾವು ಶೇಂಗಾ ಚಟ್ನಿ ಜೊತೆಗಾದರೂ ತಿನ್ಬೋದು, ಕೆಂಪು ಚಟ್ನಿ ಜೊತೆಗಾದ್ರೂ ಹಚ್ಕೊಂಡು ತಿನ್ಬೋದು, ಅಥವಾ ಕೊಬ್ಬರಿ ಚಟ್ನಿ ಜೊತೆಗಾದ್ರೂ ತಿನ್ಬೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಕೊನೆಗೆ ಮಕ್ಕಳು ಏನಾದರೂ ಖಾರ ತಿನ್ನಲ್ಲ ಅಂತಂದರೆ ನಾವು ಆ ತಟ್ಟೆ ಇಡ್ಲಿ, ಆ ಒಂದು ಮಜ್ಜಿಗೆ ಕಡುಬಿನ ಮೇಲೆ ನಾವು ಶೇಂಗಾ ಪುಡಿ ಮತ್ತು ತುಪ್ಪವನ್ನು ಹಾಕಿ ಕೊಟ್ಟರು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಇವನ್ನ ನಾವು ಹೇಗೆ ತೆಗಿಬೇಕಂದ್ರೆ, ಒಂದು ಸುಮ್ಮನೆ ಹೀಗೆ ಚಾಕು ತೊಗೊಂಡ್ಬಿಟ್ಟು ಅದರ ಅಂಚಿಗೆ ಸುತ್ತಾರ್ದ ಈ ಥರ ನಾವು ಕೊರೆದ್ರೆ ತುಂಬಾ ಈಸಿಯಾಗಿ ಬರ್ತವೆ. ನೋಡಿ ಇವಾಗ ಅದನ್ನು ತೆಗೆದು ತೋರಿಸ್ತೀನಿ ನಾನು ಯಾವ ಥರ ಬರ್ತವೆ ಈಸಿಯಾಗಿ ಅಂತ. ನೋಡಿ ಒಂದು ಸ್ವಲ್ಪ ಕೂಡ ಪ್ಲೇಟಿಗೆ ಅಷ್ಟೊಂದೇನು ಅಂಟಿರಂಗಿಲ್ಲ ಫ್ರೆಂಡ್ಸ್. ಎಲ್ಲ ನೀಟಾಗಿ ಕ್ಲಿಯರಾಗಿ ಬರ್ತವೆ, ತುಂಬಾ ಸಾಫ್ಟ್ ಇದ್ದಾವೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮಸ್ಟ್ ಆ್ಯಂಡ್ ಶುಡ್. ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಇಷ್ಟಪಟ್ಟೆ ಪಡ್ತವೆ. ನಾವು ಇದನ್ನು ರೌಂಡಾಗಾದ್ರೂ ಹಿಂಗೆ ತೆಗಿಬೋದು, ಅಥವಾ ನಾವು ನಮಗೆ ಯಾವ ಶೇಪು ಬೇಕೋ ಆ ಶೇಪಲ್ಲಿ ಕೂಡ ನಾವು ಈ ಒಂದು ಮಜ್ಜಿಗೆ ಕಡುಬನ್ನು ತೆಕ್ಕೋಬೋದು. ಸರಿ ಫ್ರೆಂಡ್ಸ್, ಈ ಒಂದು ರೆಸಿಪಿಯ ಬಗ್ಗೆ ನಾನು ರೆಸಿಪಿಗೆ ಏನೇನು ಯೂಸ್ ಮಾಡಿದ್ದೀನಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ನೂ ಕ್ಲಿಯರಾಗಿ ಕೊಟ್ಟಿರ್ತೀನಿ. ಬೇಕಾದರೆ ನೀವು ಅಲ್ಲಿಗೂ ಕೂಡ ಹೋಗಿ ನೋಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಾನೆಲ್ರಿಗೂ ಕೇಳೋದಿಷ್ಟೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.